ಧಾರವಾಡದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ. ಧಾರವಾಡದ ಹೆಬ್ಬಳ್ಳಿಯಲ್ಲಿ ಕಾಮಗಾರಿಗಳ ಉದ್ಘಾಟನೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಧಾರವಾಡದ ಹೆಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಎಲ್ಲ ರಾಜ್ಯದಲ್ಲೂ ನಡೆದಿದೆ. ಅದರಂತೆ ರಾಜ್ಯದಲ್ಲೂ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ವಿ ಸೋಮಣ್ಣ ರಾಜ್ಯಾಧ್ಯಕ್ಷ ಆಗೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೋಮಣ್ಣನಾದ್ರೂ ಆಗ್ಲಿ, ವಿಜಯೇಂದ್ರ ಯಾರೇ ಆಗ್ಲಿ, ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಕುರಿತಂತೆಯೂ ಕೂಡ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಆಯ್ಕೆಯಾಗೋ ಪ್ರಕ್ರಿಯೆ ಅದು ಎಲ್ಲ ರಾಜ್ಯದ ನಡೀತಾ ಇದೆ. ನಮ್ಮದು ರಾಜ್ಯದ್ದು ಅಷ್ಟರಲ್ಲಿ ಸೋಮಣ್ಣವರು ಕೂಡ ನಾನು ವಿಚಾರ ಮಾಡಿದ್ದೀನಿ ಈ ಸಲ ಅನ್ನೋ ವಿಚಾರ ಹೇಳಿ. ಸೋಮಣ್ಣವ್ರು ಏನು ಹೇಳ್ಯಾರ ನಾನು ನೋಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಮಾಡಿ ಯುನಾನಿಮಸ್ ಆಗಿ ಆಯ್ಕೆ ಆಗ್ತದೆ. ಈ ಸರ್ತಿ ನಾಮಿನೇಟ್ ಅಲ್ಲಿದೆ. ವಿಜೇಂದ್ರ ಅವರು ಆಗ್ತಾರೆ ಅದು ಬೇರೆ ಏನಾದ್ರು ಸರ್? ವಿಜೇಂದ್ರ ಅದು ಯಾವುದ್ರ ಬಗ್ಗೆನೂ ರಾಷ್ಟ್ರೀಯ ಒಂದು ಟೀಮ್ ನಂತರ ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕನ್ನೋಂಥದ್ದು ಒತ್ತಾಯ ಸರ್. ನೋಡ್ರಿ, ಅದು ಒತ್ತಾಯ ಎಲ್ಲ. ಈಗ ಅದು ಅವರೇನು ವಿಜೇಂದ್ರ ಅವರಾತು ಸೋಮಣ್ಣವರಾತು ನಾವೇ ಆಗ್ತೀವಿ ಅಂತ ಅಲ್ಲಿ ಅವರೇನು ಹೇಳಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಮಾಡ್ಬೇಕಂತ. ಯಾಕಂದರೆ ಈಗ ಇಡೀ ದೇಶದವಾಗ ಎಲ್ಲೆಲ್ಲೇ ರಾಜ್ಯ ಅಧ್ಯಕ್ಷರಾಗ್ತಾ ಇದೆ, ಎಲ್ಲ ಕಡೆ ಆಗ್ತಾಯಿದೆ. ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತೇನು ನಾವು ಹೇಳ್ತೀವಿ, ಅದು ಶುರು ಆಗೋಕ್ಕಿಂತ ಮೊದಲ 6 ತಿಂಗಳ ಮೊದಲು ಅಧ್ಯಕ್ಷದವ್ರನ್ನೂ ಈಗ ರೀ ಎಲೆಕ್ಟ್ ಆಗ್ಬೇಕು. ಈಗ ಅವಾಗ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯ ಪ್ರಕ್ರಿಯೆ ಎಲ್ಲ ರಾಜ್ಯದಲ್ಲೂ ಕೂಡ ನಡೆದಿದೆ. ಅದರಂತೆ ನಮ್ಮ ರಾಜ್ಯದಲ್ಲೂ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಫಿಕ್ಸ್ ಆಯ್ತಾ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಅನ್ನುವಂತ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಎಲ್ಲ ರಾಜ್ಯದಲ್ಲೂ ನಡೆದಿದೆ. ಅದರಂತೆ ನಮ್ಮ ರಾಜ್ಯದಲ್ಲೂ ಕೂಡ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ವಿ ಸೋಮಣ್ಣ ರಾಜ್ಯಾಧ್ಯಕ್ಷ ಆಗೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಕುರಿತಂತೆ ಮಾಹಿತಿ ಇಲ್ಲ. ಸೋಮಣ್ಣನಾದ್ರೂ ಆಗ್ಲಿ, ವಿಜಯೇಂದ್ರನಾದ್ರೂ ಆಗ್ಲಿ, ಯಾರೇ ಆಗ್ಲಿ, ರಾಷ್ಟ್ರೀಯ ನಾಯಕರು ಅದನ್ನ ತೀರ್ಮಾನ ಮಾಡ್ತಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯ್ಕೆಯಾಗೋ ಪ್ರಕ್ರಿಯೆ ಅದು ಎಲ್ಲ ರಾಜ್ಯದ ನಡೀತಾ ಇದೆ. ನಮ್ಮದು ರಾಜ್ಯದ್ದು ಅಷ್ಟರಲ್ಲಿ ಸೋಮಣ್ಣವರು ಕೂಡ ನಾನು ವಿಚಾರ ಮಾಡಿದ್ದೀನಿ ಈ ಸಲ ಅನ್ನೋ ವಿಚಾರ ಹೇಳಿ. ಸೋಮಣ್ಣವ್ರು ಏನು ಹೇಳ್ಯಾರ ನಾನು ನೋಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಮಾಡಿ ಯುನಾನಿಮಸ್ ಆಗಿ ಆಯ್ಕೆ ಆಗ್ತದೆ. ಈ ಸರ್ತಿ ನಾಮಿನೇಟ್ ಅಲ್ಲಿದೆ. ವಿಜೇಂದ್ರ ಅವರು ಆಗ್ತಾರೆ ಅದು ಬೇರೆ ಏನಾದ್ರು ಸರ್? ವಿಜೇಂದ್ರ ಅದು ಯಾವುದ್ರ ಬಗ್ಗೆನೂ ರಾಷ್ಟ್ರೀಯ ಒಂದು ಟೀಮ್ ನಂತರ ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕನ್ನೋಂಥದ್ದು ಒತ್ತಾಯ ಸರ್. ನೋಡ್ರಿ, ಅದು ಒತ್ತಾಯ ಎಲ್ಲ. ಈಗ ಅದು ಅವರೇನು ವಿಜೇಂದ್ರ ಅವರಾತು ಸೋಮಣ್ಣವರಾತು ನಾವೇ ಆಗ್ತೀವಿ ಅಂತ ಅಲ್ಲಿ ಅವರೇನು ಹೇಳಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಮಾಡ್ಬೇಕಂತ. ಯಾಕಂದರೆ ಈಗ ಇಡೀ ದೇಶದವಾಗ ಎಲ್ಲೆಲ್ಲೇ ರಾಜ್ಯ ಅಧ್ಯಕ್ಷರಾಗ್ತಾ ಇದೆ, ಎಲ್ಲ ಕಡೆ ಆಗ್ತಾಯಿದೆ. ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತೇನು ನಾವು ಹೇಳ್ತೀವಿ, ಅದು ಶುರು ಆಗೋಕ್ಕಿಂತ ಮೊದಲ 6 ತಿಂಗಳ ಮೊದಲು ಅಧ್ಯಕ್ಷದವ್ರನ್ನೂ ಈಗ ರೀ ಎಲೆಕ್ಟ್ ಆಗ್ಬೇಕು. ಈಗ ಅವಾಗ ಅವನು ನಾಮಿನೇಟ್ ಆಗಿದ್ದು. ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಇನ್ಕ್ಲೂಡಿಂಗ್ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿದ್ದು. ಈಗ ಅವ್ರು ರೀ ಎಲೆಕ್ಟ್ ಆಗಬೇಕು. ಆ ರೀ ಎಲೆಕ್ಷನ್ ಸಂಬಂಧ ಪ್ರೊಸೆಸ್ ನಡೆದಿದೆ. ಈಗ ಆಯ್ಕೆಯಾಗೋ ಪ್ರಕ್ರಿಯೆ ಅದು ಎಲ್ಲ ರಾಜ್ಯದ ನಡೀತಾ ಇದೆ. ನಮ್ಮದು ರಾಜ್ಯದ್ದು ಅಷ್ಟರಲ್ಲಿ ಸೋಮಣ್ಣವರು ಕೂಡ ನಾನು ವಿಚಾರ ಮಾಡಿದ್ದೀನಿ ಈ ಸಲ ಅನ್ನೋ ವಿಚಾರ